ಇವತ್ತಿನ ನಮ್ಮ ಸಮಸ್ಯೆಗಳೇನು ಅಂತಾನೆ ಗೊತ್ತಾಗ್ತಿಲ್ಲ. ಬ್ರಾಹ್ಮಣ ಸಮಸ್ಯೆ ಇವೆಲ್ಲ ದುಡ್ಡು ಕಾಸು ಅಧಿಕಾರ ಇರೋದು ಅವ್ರದ್ದೇ ಬೇರೆ ಸಮಸ್ಯೆಗಳು. ಮೋಸ್ಟ್ ಅನಾರ್ಗನೈಸ್ಡ್ ಸೆಕ್ಟರ್ ಈಸ್ ಅವರ್ ಆರ್ಚಿಪ್ ಅಡುಗೆ ಮಾಡೋದು. ಈ ಬಡಿ ಮಕ್ಕಳಿಗೆ ನಮ್ಮ ಥರ ಅಧಿಕಾರ ಇಲ್ಲ, ಓದಿಲ್ಲ, ದುಡ್ಡಿಲ್ಲ, ಆದರೂ ನಾವಾಗ ಅವ್ರ ಕಾಲಿಗೆ ಬೀಳ್ಬೇಕಲ್ಲ ಅಂತ. ನಾವೇನು ಬೀಳು ಅಂತ ಹೇಳಿಲ್ಲ, ನೀವು ಬಂದು ಬೀಳ್ತೀರ. ಹಳೆಗೆ ಒಂದು ಕುಂಕುಮ ಇಟ್ಕೊಳ್ಳಿ, ವಿಭೂತಿ ಇಟ್ಕೊಳ್ಳಿ, ಪಂಚೆ ಉಟ್ಕೊಳ್ಳಿ, ನಿಮ್ಗೆ ಗೌರವ. ನೀವು ಜೀನ್ಸ್ ಪ್ಯಾಂಟ್ ಹಾಕಿದ್ರೆ ಹೋಯ್ತು. ನಮ್ಮ ಸಂಘದಿಂದ ನಾವೇ ಗುರುತಿಸಿ ಅವರ ಸಹಾಯಕ್ಕೆ ಹೋದಾಗ ಮಾತ್ರ ಸ್ವಾಭಿಮಾನಿ ಬ್ರಾಹ್ಮಣನಿಗೆ ನಿಜವಾದ ಅರ್ಥದಲ್ಲಿ ಸಹಾಯ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಮತ್ತು ಜಿಲ್ಲಾ ಪ್ರತಿನಿಧಿ ಚುನಾವಣೆಯು ಏಪ್ರಿಲ್ 13, 2025 ನಡೆಯಲಿದ್ದು, ಚುನಾವಣಾ ಪ್ರಚಾರ ಬಿರುಸಿನಿಂದ ನಡೆಯುತ್ತಿದೆ. ಅವೆಲ್ಲ ಇದ್ದೀರಾ, ನಮಸ್ಕಾರ. ಹೋಮ ಹವನ ಎಲ್ಲ ಮಾಡಿ, ಅದು ನಿಮಗೆ ಆಯಿತು. ಹೋಮ ಹವನ ಎಲ್ಲ ಹೇಳ್ತೀರಾ, ಆದರೆ ನಿಮ್ಮ ಮನೆಗೆ ಬಂದಾಗ ಅಲ್ಲಿರೋ ಸಮಸ್ಯೆಗೆ ಹೋಮ ಅಲ್ವಲ್ಲ. ನಮ್ಮ ಹತ್ರ ಬರ್ತಾರೆ ಮೆಡಿಕಲ್ ಏಡ್ಗೆ, ಏನು ಮಾಡೋದು? ಮೋಸ್ಟ್ ಅನಾರ್ಗನೈಸ್ಡ್ ಸೆಕ್ಟರ್ ಈಸ್ ಅವರ್ ಆರ್ಚಿಪ್ ಅಡುಗೆ ಮಾಡೋದು. ಅಡುಗೆ ಇಲ್ಲದೆ ಮದುವೆ ಆಗಲ್ಲ, ಅರ್ಚಕರಿಲ್ಲದೆ ಮದುವೆ ಆಗಲ್ಲ, ಅವ್ರಿಗೆ ಕೇಳೋರಿಲ್ಲ. ಅದಾದಮೇಲೆ ಬೇರೆಯವ್ರು ಯಾರು ಕೇಳ್ತಾರೆ? ನಾವು ಕೇಳಬೇಕಲ್ಲ. ಫಸ್ಟ್ ನಾವು ಅವ್ರಿಗೆ ಗೌರವ ಕೊಟ್ಟು ಅವರ ಕಷ್ಟ ಸುಖಕ್ಕೆ ನಾವು ಭಾಗಿಯಾಗಿ ಅವ್ರು ನಮ್ಮ ಕಲ್ತ್ಕೊಳ್ಳೋದು ಖಂಡಿತ. ಇವತ್ತು ಅದಕ್ಕಿರೋ ಗೌರವ ಇನ್ಯಾರಿಗೂ ಇಲ್ಲ. ಗೌರವ ಒಂದು, ಊಟ ಬೇರೆ ಅಲ್ಲ. ಇವತ್ತಿನ ನಮ್ಮ ಸಮಸ್ಯೆಗಳೇನು ಅಂತಾನೆ ಗೊತ್ತಾಗ್ತಿಲ್ಲ. ಬ್ರಾಹ್ಮಣ ಸಮಸ್ಯೆ ಇವೆಲ್ಲ ದುಡ್ಡು ಕಾಸು ಅಧಿಕಾರ ಇರೋದು ಅವ್ರದ್ದೇ ಬೇರೆ ಸಮಸ್ಯೆಗಳು. ಮನೇಲಿ ನೆಮ್ಮದಿ ಇಲ್ಲ, ಹುಡುಗರು ಓದ್ಬಿಟ್ಟಿದ್ದಾರೆ, ಗಂಡಿಗೆ ಹೆಣ್ಣು ಸಿಗಲ್ಲ, ಹೆಣ್ಣು ಗಂಡು ಸಿಗಲ್ಲ. ಇದಕ್ಕೆ ನಾವೇನೋ ಮಾಡೋ ಸ್ಥಿತಿನಲ್ಲೇ ಇಲ್ಲ, ಸಾಧ್ಯವಿಲ್ವೋ? ನಾವೇ ಮಾಡಿದ್ರೆ ಕೋರ್ಟ್ನಲ್ಲಿ ನಿಮ್ಮ ವ್ಯಾಜ್ಯ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಹೇಳ್ತಾ ಇರ್ತೀನಿ, ಅಲ್ಲಿ ಕೋರ್ಟ್ನಲ್ಲಿ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಅಲ್ಲೋಗಿ ನೀವೇನು ಹೇಳ್ಕೊಡೋದು? ಮದುವೆ ಅಂದರೆ ಏನೊಂದು ಗೊತ್ತಿಲ್ಲ ಅವ್ರಿಗೆ. ಅಂಥವ್ರ ಮುಂದೆ ನಿಮ್ಮ ಕೇಸು, ಮ್ಯಾಟ್ರಿಮೋನಿಯಲ್ ಮ್ಯಾಟ್ರಿಕ್ಸ್. ಇಬ್ಬರೂ IT ಇಂಜಿನಿಯರ್ಸ್, 1 ಲಕ್ಷದ ಮೇಲೆ ಸಂಬಳ ತಗೊತಾ ಇದ್ದಾರೆ. ಅವನಿಗೆ ಕಂಡುಬಿಡ್ತಾರೆ, ಜಡ್ಜ್ ಮುಂದೆ ಹೋಗಿ ನಿಮ್ಮ ಕಷ್ಟ ಹೇಳ್ಕೊಡು, ಅವನು ಹೇಳಿದ್ದು ಕೇಳಬೇಕು. ಎಂಥ ಸ್ಥಿತಿ ಬೇಕು. ದಯವಿಟ್ಟು ನನ್ನ ಒಂದು ಕಳಕಳಿ ಮನವಿ ಏನಂದರೆ, ಇನ್ನೂ ಕಾಲ ಮಿಂಚಿಲ್ಲ. ಸ್ವಲ್ಪ ಈ ದುಡ್ಡಿನಿಂದ ಅಧಿಕಾರದಿಂದ ಹೋಗೋದು ನಿಲ್ಲಿಸಿ ನಮ್ಮನ್ನು ನಾವು ಯೋಚನೆ ಮಾಡೋಣ. ಭಗವಂತ ನಮಗೆ ಈ ಸಮುದಾಯದಲ್ಲಿ ಜನ್ಮ ಕೊಟ್ಟಿದ್ದಾರೆ, ಎಲ್ರಿಗೂ ಹೊಟ್ಟೆವ್ರಿ, ಎಲ್ಲರ ಜೊತೆಲಿ ಓಡಾಡ್ತೀನಲ್ಲ. ಈ ಬಡಿ ಮಕ್ಕಳಿಗೆ ನಮ್ಮ ಥರ ಅಧಿಕಾರ ಇಲ್ಲ, ಓದಿಲ್ಲ, ದುಡ್ಡಿಲ್ಲ, ಆದರೂ ನಾವಾಗ ಅವ್ರ ಕಾಲಿಗೆ ಬೀಳ್ಬೇಕಲ್ಲ ಅಂತ. ನಾವೇನು ಬೀಳು ಅಂತ ಹೇಳಿಲ್ಲ, ನೀವು ಬಂದು ಬೀಳ್ತೀರ. ಯಾಕೆ ಬೀಳ್ತೀರ ನೀವು ಹೇಳ್ಬೇಕು, ನಮಗೂ ಗೊತ್ತಿಲ್ಲ ನಮ್ಮಲ್ಲಿ ಏನಿದೆ ಅಂತ. ಈ ಅಡ್ವಾಂಟೇಜನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ತೇವೆ, ಅದನ್ನು ಸರಿಯಾಗಿ ಮಾಡಿದ್ರೆ ಇವತ್ತು ಗೌರವ ಇದೆ ಸಮಾಜದಲ್ಲಿ. ನಾವು ಅವ್ರ ಜೊತೆ ಕಾಂಪೀಟ್ ಮಾಡಿದ್ರೆ ಗೌರವ ಇಲ್ಲ. ಹಳೆಗೆ ಒಂದು ಕುಂಕುಮ ಇಟ್ಕೊಳ್ಳಿ, ವಿಭೂತಿ ಇಟ್ಕೊಳ್ಳಿ, ಪಂಚೆ ಉಟ್ಕೊಳ್ಳಿ, ನಿಮ್ಗೆ ಗೌರವ. ನೀವು ಜೀನ್ಸ್ ಪ್ಯಾಂಟ್ ಹಾಕಿದ್ರೆ ಹೋಯ್ತು. ನಮ್ಮ ಹೆಣ್ಮಕ್ಳು ಅಷ್ಟೇ, ಸೀರೆ ಉಟ್ಕೊಂಡು ಹಣೆ ಕುಂಕುಮ ಇಟ್ಕೊಂಡ್ರೆ ಫುಲ್ ಗೌರವ, ಯಾರು ಹತ್ರನೂ ಬರೋದಿಲ್ಲ. ಅದು ಬಿಟ್ಟು ಅವ್ರು ಪ್ಯಾಂಟ್ ಹಾಕಿದ್ರು ಹೋಯ್ತು. ಬೇರೆಯವ್ರು ಹಾಕಿದ್ರೆ ಯಾರೋ ಮಾತಾಡಲ್ಲ, ಇವ್ರು ಹಾಕ್ಕೊಡ್ದು ಅಂತಾರೆ. ದಟ್ ಈಸ್ ದೇರ್ ಎಕ್ಸ್ಪೆಕ್ಟೇಷನ್. ದೇ ನೋ ವಿ ಹ್ಯಾವ್ ನೋ ಕ್ಯಾರೆಕ್ಟರ್, ಬಟ್ ಎ ಬ್ರಾಹ್ಮಿನ್ ಹ್ಯಾಸ್ ಎ ಕ್ಯಾರೆಕ್ಟರ್. ಅವ್ರ ದಾರಿ ತಪ್ಪಿದ್ರೆ ಅವರು ಬೀಳ್ತಾರೆ ನಮ್ಮ ಮೇಲೆ, ನಮ್ಮವರಲ್ಲ, ಅವರು ಬೀಳ್ತಾರೆ. ಅದರಿಂದ ಇನ್ನೂ ಕಾಲ ಮಿಂಚಿಲ್ಲ. ಸ್ವಲ್ಪ ನಾವೇನು, ನಮ್ಮ ಹಿಸ್ಟ್ರಿ ಏನು, ನಮ್ಮ ಪರಂಪರೆ ಏನು, ನಮ್ಮ ಸಂಸ್ಕೃತಿ ಏನು, ಅದನ್ನು ಬೆಳೆಸೋದಕ್ಕೆ ಮನೆಯಲ್ಲಿ ಏನು ಮಾಡ್ತಾಯಿದ್ದೀವಿ, ನಾವು ಸುತ್ತಲೂ ಏನು ಮಾಡ್ತಾಯಿದ್ದೀವಿ, ಇದನ್ನು ಒಬ್ಬೊಬ್ಬರಾಗಿ ಮಾಡೋ ಬದಲು ಸಂಘಟಿತವಾಗಿ ಒಂದು ಸಂಘದ ಮುಖಾಂತರ ಮಾಡಿದ್ದೇ ಆದರೆ ಅದೇ ಒಂದು ದೊಡ್ಡ ಶಕ್ತಿ. ನಾನಾಗಲೇ ಹೇಳಿದಾಗ ಬರೀ ನಾನು ಹೇಳಿದ್ದು ಕೇಳಬೇಕು ಅಂದರೆ ಇಲ್ಲಿ ಯಾವ ಬ್ರಾಹ್ಮಣ ಒಬ್ಬರು ಮಾತು ಒಬ್ರು ಕೇಳಲ್ಲ. ನಾನು ತಪ್ಪು ಅಂತಲೂ ಹೇಳ್ತಾ ಇದ್ದೆ. ಅದಕ್ಕೊಂದು ಲಿಮಿಟ್ ಇರೋದು. ಒಂದು ಒಳ್ಳೆಯ ಕೆಲಸಕ್ಕೆ, ಈಗ ಬಿಲೋ ಪಾವರ್ಟಿ ಲೈನ್ ಜನಕ್ಕೆ ಏನಾದರೂ ಕೆಲಸ ಮಾಡಬೇಕು ಅಂದಾಗ ಎಲ್ಲರೂ ಕೈ ಜೋಡಿಸಿದ್ರೆ ಖಂಡಿತ ಆಗುತ್ತೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಇದೆ, ಅಲ್ಲೊಂದು ಬೆನಿಫಿಟ್ಸ್ ಬರ್ತಾ ಇದೆ. ಸರ್ಕಾರದ ಬೆನಿಫಿಟ್ಸ್ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ, ಸರ್ಕಾರದ ಬೆನಿಫಿಟ್ ಬರೋದು ಬರಲಿ. ಅವು ಯಾವ ಬೆನಿಫಿಟ್ ಇಲ್ಲದೆ ಹೋದರೂ ಸಹ ನಮ್ಮ ಸಂಘದಿಂದ ನಾವೇ ಗುರುತಿಸಿ ಅವರ ಸಹಾಯಕ್ಕೆ ಹೋದಾಗ ಮಾತ್ರ ಸ್ವಾಭಿಮಾನಿ ಬ್ರಾಹ್ಮಣನಿಗೆ ನಿಜವಾದ ಅರ್ಥದಲ್ಲಿ ಸಹಾಯ ಆಗುತ್ತೆ. ಅದನ್ನು ದಯವಿಟ್ಟು ನಾವು ಮಾಡಬೇಕು. ಅದು ಮಾಡಬೇಕಾದ್ರೆ ಇದರ ಬಗ್ಗೆ ಸಹಾನುಭೂತಿ ಇರ್ತಕ್ಕಂಥ ಒಬ್ಬ ಅಧ್ಯಕ್ಷ ನಮಗೆ ಬೇಕು.
ಬರೀ ದುಡ್ಡಿಂದ ನೀವು ಹೋಗಬೇಕಾದ್ದೇ ಇಲ್ಲ. ನೀವು ಅಧ್ಯಕ್ಷರಾಗಿ ಸರಿಯಾದ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಜನಗಳ ಮುಂದೆ ಬಂದು ಹೇಳಿ, ದುಡ್ಡು ನಿಮ್ಮನ್ನು ಹುಡ್ಕೊಂಬರುತ್ತೆ.